ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಗೌರಿ ಮತ್ತೆ ವಿವೇಕ್ ಹಾಗೆ ಒಗ್ಗಟ್ಟನ್ನ ಬಿಡಿಸ್ಬೇಕು ಅಂತ ಒಗ್ಗಟ್ಟನ್ನ ಬಿಡಿಸ್ತಾ ಇರ್ತಾರೆ. ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಗೌರಿ ನೋಡಿದ್ರೆ ವಿವೇಕ್ನ ಹಾಗೆ ನೋಡ್ತಾ, ಇನ್ನು ವಿವೇಕ್ ಸಹ ಗೌರಿನ ನೋಡ್ತಾ ಆ ಮಧುರ ಕ್ಷಣಗಳನ್ನ ನೋಡ್ತಾ ಹಾಗೆ ಆ ಕಾಲನ ಕಳೀತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಬೆಳಗ್ಗೆ ಆಗಿರುತ್ತೆ. ಅಷ್ಟೊತ್ತಿಗೆ ಇನ್ನ ಚಂಚಲ ಅವರು ಅನಿಕೇತ್ಗೆ ಸೂಟ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇರ್ತಾರೆ. ಯಾಕೆ ಮಾಮ್, ನೀನ್ ಈ ರೀತಿ ಏನೇನು ಯೋಚನೆ ಮಾಡಕ್ ಹೋಗ್ಬೇಡ. ಈಗ ಬರೀ ವಿವೇಕ್ ಕರ್ದಿರೋದು ನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಳಕಷ್ಟೇ. ಅಯ್ಯೋ ಯಾಕೋ ಹಾಗೆಲ್ಲ ಅನ್ಕೊಳ್ತ್ಯಾ? ಈಗ ಹೋಗ್ತಾ ಹೋಗ್ತಾ ನೀನೇ ಆ ಕಂಪ್ನಿಗೆ CEO ಆಗೇ ಆಗ್ತೀಯಾ ಅಂತ ಚಂಚಲ ಅವ್ರು ಹೇಳ್ತಾ ಇರ್ತಾರೆ. ಅಮ್ಮ, ನೀನಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಮ್ಮ. ನನ್ನ ತುಳಿಯಕ್ಕಂತಾನೆ ವಿವೇಕ್ ಇದ್ದಾನೆ. ಅಯ್ಯೋ, ನಾನೇ ಹೇಳ್ತಾ ಇದ್ದೀನಿ ತಾನೇನೋ. ಹೋಗು, ಏನೇ ಕಷ್ಟ ಬಂದ್ರು ನಿನ್ನ ಆ ಕಂಪ್ನಿಗೆ CEO ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿ ಸರಿ ಅಂತ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಅನಿಕೇತ್ ಆಫೀಸಿಗೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಅನಿಕೇತ್ ಆಫೀಸಿಗೆ ಬಂದಿರ್ತಾನೆ. ಸರಿ ಅಂತ ಅವನ್ ಕ್ಯಾಬಿನ್ ಯಾವ್ದೋ ಒಂದು ಹುಡುಗಿ ಕರ್ಕೊಂಡೋಗಿ ಆ ಆಫೀಸಲ್ಲಿ ವರ್ಕ್ ಮಾಡೋ ಹುಡುಗಿ ಕರ್ಕೊಂಡೋಗಿ, ಇದೇ ನಿಮ್ ಕ್ಯಾಬಿನ್ ಸರ್ ಅಂತ ತೋರಿಸ್ತಾಳೆ. ಸರಿ ಅಂತ ಅವನೆಲ್ಲಿ ಬುದ್ಧಿ ಬಿಡ್ತಾನೆ. ಹೆಂಗಸ್ರು ಅಂದ್ರೆ ಬರೀ ಜಲ್ಸ್ ಇರ್ಸೋದೆ ಅಲ್ವಾ. ಸರಿ ಅಂತ ಅವಳು ತೋರಿಸಿರೋ ಕ್ಯಾಬಿನ್ಗೆ ಹೊರಟಿರ್ತಾನೆ. ಅದೇ ಟೈಮ್ಗೆ ವಿವೇಕ್ ಸಹ ಹೋಗ್ತಾ ಇದ್ದಿದ್ ನೋಡಿ, ಹೋ ಇವನಿಗೆ ಮಾತ್ರ ಅಷ್ಟು ದೊಡ್ಡ ಕ್ಯಾಬಿನ್, ನನಗ್ ಮಾತ್ರ ಇಷ್ಟು ಚಿಕ್ಕ ಕ್ಯಾಬಿನ, ಏನಪ್ಪಾ ದೇವ್ರೆ ಈ ರೀತಿ ಎಲ್ಲ ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅನಿಕೇತ್. ನಿನ್ಗೇನಾದ್ರೂ ಒಂದ್ ಗತಿ ಮಾಡೇ ಮಾಡ್ತೀನಿ ವಿವೇಕ್, ನಿನ್ಗೇನಾದ್ರೂ ಒಂದು ಅನಾಹುತ ಮಾಡೇ ಮಾಡ್ತೀನಿ ವಿವೇಕ್, ನೋಡ್ಕೊಳ್ತಾ ಇರು. ಹೀಗೆ ನೀನ್ ಹೇಳೋ ಮಾತಿಗೆ ತಕ್ಕನಂಗೆ ಕೇಳ್ಕೊಂಡು ಈ CEO ಪೋಸ್ಟ್ ಅಲ್ಲಿ ನಾನಿಲ್ಲ ಅಂದ್ರೆ ಅವಾಗ ಮಾತಾಡು ಅಂತ ಹೇಳ್ತಾ ಇರ್ತಾನೆ. ಸರಿ ಅಂತ ಅಷ್ಟೊತ್ಗೆ ಶ್ರುತಿ ಬರ್ತಾಳೆ. ಏನ್ ಬೇಕಾಗಿತ್ತು ಅಂತ ಕೇಳ್ತಾ ಇರ್ತಾನೆ ಅನಿಕೇತ್. ಆಗ ಏನು ಇಲ್ಲ ಸರ್, ಅದು ಡಿಸೈನ್ ಎಲ್ಲ ಫೈನಲ್ ಮಾಡ್ಬೇಕಾಗಿತ್ತು, ಅದಕ್ಕೆ ವಿವೇಕ್ ಸರ್ನ ಹುಡ್ಕೊಂಡ್ ಬಂದೆ. ಅಯ್ಯೋ, ವಿವೇಕ್ ಅವ್ರಿಲ್ಲ, ಯಾವ ಡಿಸೈನ್ಸ್ ಹೇಳಿ, ನಾನೇ ಫೈನಲ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅನಿಕೇತ್. ಅಷ್ಟೊತ್ತಿಗೆ ಇಲ್ಲ ಸರ್, ನಾನು ಒಂದ್ಸತಿ ವಿವೇಕ್ ಅವ್ರಿಗೂ ಸಹ ತೋರಿಸ್ಬೇಕಾಗುತ್ತೆ ಅಂತ ಶ್ರುತಿ ಹೇಳ್ತಿದ್ದಂಗೆ, ನೀವ್ ಅಷ್ಟೆಲ್ಲ ರಿಸ್ಕ್ ಯಾಕೆ ತಗೊಳ್ತೀರಾ? ಅವನಿಗೆ ಅಷ್ಟು ರಿಸ್ಕ್ ಆಗುತ್ತೆ ಅಂತಾನೆ ನಾನು ಈ ಪೋಸ್ಟಿಗೆ ಬಂದ್ ಕೂತಿ ಅವನಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಬಂದಿರೋದು. ನನಗ್ ತೋರಿಸಿ, ನಾನು ಫೈನಲ್ ಮಾಡ್ತೀನಿ ಅಂತ ಹೇಳಿ ಅನಿಕೇತ್ ಅವ್ರು ತಂದಿರೋ ಡಿಸೈನ್ಸ್ನೆಲ್ಲ ತಗೊಬಂದು ತೋರಿಸ್ತಾ ಇರ್ತಾಳೆ ಶ್ರುತಿ. ಆಗ ಇದೇ ಫೈನಲ್ ಮಾಡಿ ಅಂತ ಹೇಳಿದ್ ನೋಡಿ, ಸರಿ ಸರ್ ಅಂತ ಒಪ್ಕೊಂಡಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಇಂಗ್ಲಿಷ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೊತ್ತಿಗೆ ವಿವೇಕ್ ಸಹ ಅವ್ರ ಕ್ಲೈಂಟ್ ಅವ್ರ ಕಾಲ್ ಮಾಡಿ, ಎಲ್ಲಿ ಸರ್ ಡಿಸೈನ್ಸ್ ಏನು, ಇಷ್ಟು ಓಲ್ಡ್ ಮಾಡೆಲ್ಸ್ ಎಲ್ಲ ಕಳ್ಸಿದ್ದೀರಾ? ಅಯ್ಯೋ ಯಾಕೆ ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ, ಇನ್ನು ನಾವು ಯಾವುದೇ ಡಿಸೈನ್ಸ್ ನಿಮಗೆ ಶೇರ್ ಮಾಡಿಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಸರ್ ಮರ್ತೋಗ್ಬಿಟ್ಟಿದ್ದೀರಾ? ಈಗ ತಾನೇ ಬಂದಿದೆ, ಎಲ್ಲ ಓಲ್ಡ್ ಮಾಡೆಲ್, ಯಾವುದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸರಿ ಸರ್, ನಾನು ಚೆಕ್ ಮಾಡ್ತೀನಿ ಅಂತ ವಿವೇಕ್ ಅಲ್ಲಿಂದ ಬಂದು ಶ್ರುತಿ ಹತ್ರ ಮಾತಾಡ್ತಾ ಇರ್ತಾನೆ. ಶ್ರುತಿ, ಯಾರ್ ನಿನಗೆ ಅದು ಮೇಲ್ ಮಾಡೋದಕ್ಕೆ ಹೇಳಿದ್ದು? ಡಿಸೈನ್ಸ್ನೆಲ್ಲ ನಿನ್ನ ಎಂಕ್ವೈರಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಅಯ್ಯೋ ಸರ್, ಅದು ಅವಾಗ್ಲೇ ನಾನು ಬಂದೆ ಅಷ್ಟೊತ್ಗೆ ಅಂತ ಹೇಳ್ತಿದಂಗೆ, ಯಾಕೆ ವಿವೇಕ್, ಆ ಡಿಸೈನ್ಸ್ನೆಲ್ಲ ನಾನೇ ಫೈನಲ್ ಮಾಡಿದ್ದು, ನಾನೇ ಅವ್ರಿಗೆ ಹೇಳಿದ್ದು ಇದನ್ನ ಕಳ್ಸ್ಕೊಡಿ ಅವರಿಗೆ ಅಂತ. ನೀನು ಜಾಸ್ತಿ ಅಧಿಕ ಪ್ರಸಂಗಿ ಮಾಡ್ತಿದ್ಯಾ ಅನಿಸ್ತಿದೆ ಅನಿಕೇತ್. ಅಷ್ಟಕ್ಕೂ ಆ ಡಿಸೈನ್ಸ್ ಎಲ್ಲ ಕಳಿಸ್ಬೇಕಾಗಿರೋದು ಬೇರೆಯವ್ರಿಗೆ. ನೀನ್ ಯಾವ್ದೋ ಡಿಸೈನ್ಸ್ ನ ಒಪ್ಪಿಗೆ ಕೊಟ್ರೆ ಅಷ್ಟಕ್ಕೂ ನನ್ ಪರ್ಮಿಷನ್ ತಗೊಳ್ದಿರಾ ನೀನ್ ಯಾವ್ದೇ ರೀತಿ ಕೆಲಸ ಮಾಡೋ ಹಾಗಿಲ್ಲ ಅಂತ ಎಲ್ಲಾರ ಮುಂದೆನೂ ಅವ್ನಿಗೆ ಇನ್ಸಲ್ಟ್ ಮಾಡಿದ್ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಅನಿಕೇತ್. ಏನೇ ಮಾಡ್ಬೇಕು, ಏನೇ ತೀರ್ಮಾನ ತಗೋಬೇಕು ಅಂದ್ರೆ ನನ್ ಮಾತ್ ಕೇಳ್ಬಿಟ್ಟು ನನ್ಗೊಂದು ಪರ್ಮಿಷನ್ ತಗೊಂಡು ಆಮೇಲೆ ನೀನ್ ಮುಂದೆ ನಡೆಸು ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಎಲ್ಲರೂ ಮನೆಗ್ ಬರೋ ಅಷ್ಟರಲ್ಲಿ ಅನಿಕೇತ್ ಸೀದಾ ಮನೆಗ್ ಬಂದು ಅಲ್ಲಿ ನಡೆದಿರೋ ವಿಚಾರನೆಲ್ಲ ಚಂಚಲ ಅವ್ರಿಗೆ ತಿಳಿಸ್ತಾನೆ. ಆಗ ಏನಮ್ಮ, ನೀನ್ ಮಗ್ಕೊಂಡಿದ್ದಾನೆ, ಎಲ್ಲಾರ ಮುಂದೆನೂ ಈ ರೀತಿ ನನ್ ಮಗನ್ಗೆ ಅವಮಾನ ಮಾಡಿದಾನೆ, ಅಷ್ಟಕ್ಕೂ ಅವನ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಏನೋ ಶ್ಯಾಮ್ ತರ ಕವಿತೆಗಳನ್ನ ಬರ್ಕೊಂಡಿರೋನ, ಅಷ್ಟಕ್ಕೂ ಅವನ್ಗೂ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ,
ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ, ಏನ್ ಮಾಡ್ಬೇಕು ಏನಿಲ್ಲ ಅಂತ ಅವನಿಗೆ ಗೊತ್ತಿಲ್ದಿರಾನೆ ಕೆಲಸ ಮಾಡ್ತಾನ ಅಂತ ಹೇಳ್ತಾ ಇದೀನಿ ನೋಡಿ. ಈಗ ಏನಾಯ್ತು ಚಂಚಲ, ಈಗ ನನ್ ಮಗ ಏನೋ ಒಂದು ಕಾರಣಕ್ಕೆ ಬೇಡ ಅಂದಿರ್ತಾನೆ, ನೀನ್ ಯಾಕೆ ಇಷ್ಟೊಂದು ರಾಧಾಂತ ಮಾಡ್ತಿದ್ಯಾ ಅಂತ ಸರಿತಾ ಅವರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನ ವಿವೇಕ್ ಅಲ್ಲಿಂದ ಬರ್ತಾ ಇರ್ತಾನೆ. ಇನ್ನ ಗೌರಿ ಹಾಗೆ ವಿವೇಕ್ನ ನೋಡಿ ಏನಾಯ್ತು ಅಂತ ಕೇಳ್ತಾನೆ ಸನ್ನೆಲೆ. ಆಗ ಇನ್ನ ಗೌರಿನು ಸನ್ನೆಲೆ ಉತ್ತರ ಕೊಡ್ತಾಳೆ. ಸರಿ ಅಂತ ಇನ್ನ ಅವನಿಗೆ ಗೊತ್ತಾಗಿ, ಅತ್ತೆ ನಾನೇನು ಬೇಕು ಅಂತ ಹೇಳಕ್ಕೆ ಹುಚ್ಚ ಇಲ್ದಿರೋನಲ್ಲ, ಅವ್ನ್ ಏನ್ ಮಾಡ್ದ ಅನ್ನೋ ಒಂದ್ ಕಾರಣಕ್ಕೆ ನಾನು ಅಷ್ಟು ತೀರ್ಮಾನ ತಗೊಳಕ್ ಹೇಳಿದ್ದು. ಈಗ ಏನಾಯ್ತು, ಯಾವ್ದ್ಯಾವ್ದೋ ಡಿಸೈನ್ಸ್ ನ ಕಳ್ಸಿದ್ರೆ ಕ್ಲೈಂಟ್ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ನನಗ್ ಗೊತ್ತಿರೋ ಅಷ್ಟು ನಾನು ಹೇಳಿದೀನಿ, ಇನ್ ಮಿಕ್ಕಿದ ಅವ್ನ ಇಷ್ಟ ಅಂತ ಹೇಳ್ತಾ ಆ ಮನೆಯಲ್ಲಿ ಇನ್ನ ಚಂಚಲ ಅವರು ವಾದ ವಿವಾದಗಳೇ ಮಾಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಇನ್ನ ಗೌರಿ, ಚಂಚಲ ಅವ್ರೆ ನೀವು ಮಾತಾಡ್ಕೊಳ್ಳೋದಾಗಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಳ್ಳಿ, ಹಾಗಂತ ನನ್ ಗಂಡನ್ ಬಗ್ಗೆ ಮಾತಾಡೋದ್ ಕೆಲ್ಸ ಮಾತ್ರ ಇಟ್ಕೋಬೇಡಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಈಗ ಆ ವಿಚಾರದಿಂದಾನೇ ಸರಿತಾ ಸೊಸೆ ಅಂತ ಒಪ್ಕೊಳ್ತಾರ. ಈ ಕಡೆ ನೋಡಿದ್ರೆ ವಿವೇಕ್ ಸಹ ಶಾಕ್ ಆಗಿದ್ದಾನೆ, ಏನು ಗೌರಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂತ. ಈಗ ವಿವೇಕ್ಗೂ ಸಹ ಗೌರಿ ಮೇಲೆ ಪ್ರೀತಿ ಹುಟ್ಟುತ್ತಾನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.